ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಬರ್ತಾ ಇದ್ದೆ. ನಾನು ನಿನ್ನೆ ಮದುವೆಗೆ ಮೆಹಂದಿ ಮತ್ತು ಹಳದಿ ಶಾಸ್ತ್ರಕ್ಕೆ ಹೋಗಿ ಮೆಹಂದಿ ಎಲ್ಲ ಹಾಕ್ಸ್ಕೊಂಡು ಬಂದಿದ್ದಕ್ಕೆ ನನ್ನ ಮಗಳು ನನಗೂ ಮೆಹಂದಿ ಹಾಕ್ಸಮ್ಮ ಅಂತ ಹೇಳಿ ಹಠ ಮಾಡಿದ್ಲು. ಹಾಗಾಗಿ ಸ್ಕೂಲಿಂದ ಬರಬೇಕಾದ್ರೆ ಇಲ್ಲೇ ಮೆಹಂದಿಯವರೆಲ್ಲ ಇರ್ತಾರೆ ಬಳೆ ಶಾಪ್ ಹತ್ರ. ಸೊ ಹಾಗಾಗಿ ಅವಳಿಗೂ ಮೆಹಂದಿ ಎಲ್ಲ ಹಾಕಿಸ್ತಾ ಇದ್ದೀನಿ. ಈಗ ಪುಟಾಣಿ ಕೈ ಅಲ್ವಾ ಅವಳದು, ಹಾಗಾಗಿ ಸೊ ಅವ್ರ ಹತ್ರ ಮಾತಾಡಿ 2 ಹ್ಯಾಂಡ್ಸಿಂದ 70 ರುಪೀಸ್ ಅಂತ ಹೇಳಿಬಿಟ್ಟು ಈಗ ಅರೇಬಿಕ್ ಡಿಸೈನ್ ಹಾಕ್ತಾ ಇದ್ದಾರೆ. ಸೊ ಮಕ್ಕಳು ತುಂಬ ಇಷ್ಟ ಮೆಹಂದಿ ಅಂದರೆ. ಸೊ ಹಾಕ್ಕೊತಾ ಇರೋದು, ಅಳಿಸ್ತಾ ಇರೋದು, ಇದೇ ಕೆಲಸ ಮಾಡ್ತಾ ಇರ್ತಾಳೆ ಅವಳಂತೂ ಮನೆಯಲ್ಲಿ. ಸೊ ಹಾಗಾಗಿ 2 ಹ್ಯಾಂಡ್ಸ್ಗೆ ಹಾಕ್ಸ್ತಾ ಇದ್ದೀನಿ. ಮೋನುದು ಮೆಹಂದಿ ರೆಡಿ ಆಯಿತು. ಮೆಹಂದಿ ಅಂತ ಹೇಳ್ತಾ ಇದ್ಲು. ನಾನು ನಿನ್ನೆ ಮದುವೆ ಮನೇಲಿ ಮೆಹಂದಿ ಹಾಕ್ಸ್ಕೊಂಡು ಬಂದಿದ್ನಲ್ಲ 2 ಕೈಗೂ, ಹಾಗಾಗಿ ನನಗೂ ಬೇಕು ಅಂತ ಹಠ ಮಾಡಿ ಇವತ್ತು ಸ್ಕೂಲಿಂದ ಬರಬೇಕಾದ್ರೆ ಹಾಕ್ಸ್ಕೊಂಡು ಬಂದಿದ್ದು. ಡಿಸೈನ್ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಕಮೆಂಟ್ ಮಾಡಿ ಪ್ಲೀಸ್. ನಮ್ಮ ಅಮ್ಮನರಲ್ಲೂ ಕೂಡ ನಂದು ಡಾರ್ಕ್ ಕಲರ್ ಬಂದಿದೆ. ಯಾರು ತುಂಬ ಇಷ್ಟ ಆಯಿತು ಇಬ್ಬರದರಲ್ಲಿ ಅದೊಂದು ಕಮೆಂಟ್ ಮಾಡಿ. ನನ್ನ ಮಗಳದೇ ಚೆನ್ನಾಗಿದೆಯಾ ಇಲ್ಲ ಯಾರು ಚೆನ್ನಾಗಿದೆ ಅಂತ ನಿಮ್ಗೆ ಅನಿಸ್ಬೇಕು. ಚಿಕ್ಕವಳು ಮಾತ್ರ ಮೆಹಂದಿ ಹಾಕ್ಸ್ಕೊಂಡು, ದೊಡ್ಡವಳು ನನಗೆ ಬೇಡ, ನಾನು ಐಸ್ ಕ್ರೀಮ್ ತೊಗೊತೀನಿ ಅಂತ ಅದೇ ದುಡ್ಡಿಗೆ ಐಸ್ ಕ್ರೀಮ್ ತೊಗೊಂಡು ತಿಂತಾ ಇದ್ದಾಳೆ. ಈಗ ಅವ್ರಿಗೆ ಸ್ಕೂಲಲ್ಲಿ PT ಮೇಡಮ್ಮು ಬೈತಾರಂತೆ ಮೆಹಂದಿ ಎಲ್ಲ ನೋಡಿ. ಸೊ ಹಾಗಾಗಿ ಅದಕ್ಕೆ ಅವಳು ಹಾಕ್ಸ್ಕೊಳ್ಳಿಲ್ಲ. ಭಾವನ ಅವರು ಎಲ್ಲ ರೆಡಿಯಾಗಿದ್ದಾರೆ. ಮಾರ್ನಿಂಗ್ ಇದು 6:30 ಆಲ್ರೆಡಿ ಫ್ರೈಡೇ ಇವತ್ತು. ಸೊ ಮನೆಯಲ್ಲೇ ಎಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀವಿ, ಯಾಕಂದರೆ ದೇವಸ್ಥಾನದಲ್ಲಿ ಮದುವೆ ಇರೋವಂಥದ್ದು. ಹಾಗಾಗಿ ಇದು ಇರೋವಂಥದ್ದು JP ನಗರಲ್ಲಿ ದೇವಸ್ಥಾನ. ಬೆಳಗ್ಗೆ 8:30ಗೆ ದಾರೆ ಇದ್ದಿದ್ದು, ಹಾಗಾಗಿ ನಾವು ಬೇಗನೆ 6:30ಗೆ ಮನೆ ಬಿಟ್ಟು 7:30 ಅಷ್ಟರಲ್ಲಿ ಅಲ್ಲಿ ಹೋದ್ವಿ ದೇವಸ್ಥಾನಕ್ಕೆ. ದೊಡ್ಡದಾಗಿದೆ ದೇವಸ್ಥಾನ. ಇದು ತಿರುಮಲಗಿರಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಅಂತ ಹೇಳಿ ಇದಿರೋದು JP ನಗರ್ 2nd ಸ್ಟೇಜಲ್ಲಿ. ಇಲ್ಲಿ ತುಂಬ ದೊಡ್ಡದಾಗಿದೆ ದೇವಸ್ಥಾನ. ದೇವರು ಅಷ್ಟೇ ತುಂಬ ಚೆನ್ನಾಗಿತ್ತು. ತಿರುಪತಿಲಿ ನಾವು ನೋಡ್ತೀವಲ್ಲ ಅಷ್ಟು ಹತ್ರದಿಂದ ನೋಡೋಕ್ಕಾಗಲ್ಲ ತಿರುಪತಿಲಿ ದೇವ್ರನ್ನ. ಇಲ್ಲಂತೂ ತುಂಬ ಚೆನ್ನಾಗಿ ಹತ್ರದಿಂದನೇ ದರ್ಶನ ಮಾಡಿದ್ವಿ ಅಂತಲೇ ಹೇಳ್ಬೋದು. ಸ್ವರೂಪಾಯ ವರಾಯ ಇದಂ ಪಾದ್ಯಂ ಇಲ್ಲಿ ದಾರೆಗೆ ಕೂರೋದಕ್ಕೆ ಮೊದಲು ಮದುಮಗನಿಗೆ ಹುಡುಗಿ ಅಪ್ಪ ಅಮ್ಮ ಕಾಲು ತೊಳೆದು ಶಾಸ್ತ್ರ ಮಾಡೋವಂಥದ್ದು. ನೆಕ್ಸ್ಟು ಹುಡುಗನಿಗೆ ಏನು ಒಡವೆ ತಂದಿರ್ತಾರೆ ಅದನ್ನೆಲ್ಲ ಹಾಕಿ ಆಮೇಲೆ ಕಾಶಿ ಯಾತ್ರೆಗೆ ಕಳಿಸೋವಂಥದ್ದು. ಆ ಥರ ಶಾಸ್ತ್ರ ಮಾಡ್ತಾ ಇದ್ದಾರೆ ಈಗ ಇಲ್ಲಿ. ಹುಡುಗಿಯ ತಮ್ಮನ ಅಣ್ಣನ ಇವಾಗ ಬೇಕು. ಬಲಿನೀರ್ಯ ಅಪಲ ಅಪುಷ್ಟಾಯ ಬೃಹಸ್ಪತಿ ಪ್ರಸೂತ ಸ್ಥಾನೋ ಮುಂಚನ್ ತ್ವಗಂ ಹಸಃ. ಆರ್ತಿರ್ವಿ ಮಾಡ್ಕೊಳ್ಳಿ ಅಮ್ಮ. ಬಿಸಣಿ ಕೊಡಿ. ಆಯಾಸ ಆಗಿದೆ ಮಾಡಿ ಎಲ್ಲ ಮಾಡ್ತೀವಿ. ಒಡವೆಗಳು ಏನು ಇದು ಮಾಡ್ತೀರಾ ಅದೆಲ್ಲ ಇವಾಗ ಇದು ಮಾಡಿ. ಒಡವೆಗಳು ಏನು ಇದು ಮಾಡ್ತೀರಾ ಇನ್ನೇನಿದೆ ಇದೇ ಮದುವೆಗೆ ಒಂದು ಚಿಕ್ಕಿ చేసి ಟೈಟ್ చేసి ಕನ್ನಡ ತೆಲುಗು ಶ್ರೇಯ ಅಲ್ಲೆಲ್ಲೋ ಆ ಕಡೆ ಹೋದ್ರು.
ದೇವಸ್ಥಾನದಲ್ಲಿ ದೇವ್ರ ಮುಂದೆ ಮದುವೆ ಆಗುವಂಥದ್ದು ತುಂಬ ಶ್ರೇಷ್ಠವಾದದ್ದು ಅಂತಲೇ ಹೇಳ್ಬೋದು. ಇಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡಿಸ್ತಾ ಇದ್ದಾರೆ ಈಗ. ಆಮೇಲೆ ಹೋಮನೂ ಮಾಡಿಸಿದ್ರು ಲಾಸ್ಟಲ್ಲಿ. ಅದನ್ನು ತುಂಬ ಚೆನ್ನಾಗಿ ಶಾಸ್ತ್ರೋಕ್ತವಾಗಿ ಎಲ್ಲ ಸಂಪ್ರದಾಯಗಳನ್ನು ಕವರ್ ಮಾಡಿಕೊಂಡು ತುಂಬ ಚೆನ್ನಾಗೇ ಆಯಿತು ಮದುವೆ ಅಂತೂ. ಈಗ ಹುಡುಗಿ ಅಪ್ಪ ಅಮ್ಮ ಹುಡುಗನ ಅಪ್ಪ ಅಮ್ಮನ ಕೂರಿಸಿ ಇವನು ಪೂಜೆ ಮಾಡ್ತಾ ಇದ್ದಾರೆ. ಊಟದ್ದು ದೊಡ್ಡ ಹಾಲಿದೆ. ಆ ಕಡೆ ಪೂಜೆ ಎಲ್ಲ ಮಾಡ್ತಾಯಿದ್ರು. ನಾವು ಈಗ ಟಿಫನ್ ಮಾಡ್ಕೊಂಬರೋಣ ಅಂತ ಹೇಳಿಬಿಟ್ಟು ಬಂದ್ವಿ ಈಗ. ಸೊ ಟಿಫನ್ ಮಾಡಿಕೊಂಡು ನೆಕ್ಸ್ಟು ಧಾರೆ ಮುಹೂರ್ತಕ್ಕೆ ಹೋಗೋವಂಥದ್ದು. ಮಂಗಳ ಮಾಂಗಲ್ಯೆ ಖುಷಿ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಯಾ ದೇವಿ ಸರ್ವಭೂತೇಷು ಲಕ್ಷ್ಮೀರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ತಂದೆ ನೋಡ್ಪ ಮಾತೃಭ್ಯೋ ತಾಯಿನ ಮಾತೃಭ್ಯೋ ನಮಃ ಮಾತೃದೇವೋ ಭವ ಪಿತೃಭ್ಯೋ ನಮಃ ಪಿತೃದೇವೋ ಭವ. ನೀನು ಹೇಳಮ್ಮ ತಂದೆ ತಾಯಿ ನಮಸ್ಕಾರ ಮಾಡ್ಕೋಗೆ. ಹಾಂ ಸರ್ ಅತ್ತೆ ಮಾವನ್ ಕೇಳಿ ಮಾಂಗಲ್ಯ ಧಾರಣೆಗೆ ಅಪ್ಪಣೆ ಅಂತ ಕೇಳೋ ಹೇಳಿ ಅಪ್ಪಮಸ್ತು ಅಂತ ಹೇಳಿ ಬಟ್ಲ ನೋಡಿ ಇಟ್ಕೊಳ್ಳಿ ಮೇಡಮ್ ನೀವು ಇಟ್ಕೊಳ್ಳಿ ಮಾಂಗಲ್ಯ ಮಾಡ್ಬೋದಾ ಸರ್? ಹಾಂ ಗಟ್ಟಿ ಬೇಡ ಹುಡುಗಿ ತಂದೆ ತಾಯಿ ಹುಡುಗನ ತಂದೆ ತಾಯಿ ಎಲ್ಲರೂ ಸಂಬಂಧಿಕರು ಹಿರಿಯರು ಅಕ್ಕ ತಂಗಿಯರು ಎಲ್ಲರ ಸಮೂಹದಲ್ಲಿ ಮದುವೆ ಅಂತೂ ತುಂಬ ಚೆನ್ನಾಗಾಯಿತು. ಸೊ ನಾವು ನೆಕ್ಸ್ಟ್ ಹೋಗಿ ಎಲ್ಲ ಧಾರೆ ಮಾಡ್ತಾ ಇದ್ದೀವಿ. ಅದೇ ಫೋಟೋಸು ಫೋನಲ್ಲಿ ನೋಡಲ್ಲ ಅದಕ್ಕೆ. ಮಕ್ಳಿಗಂತೂ ಸಖತ್ ಖುಷಿ ಈ ಥರ ಫಂಕ್ಷನ್ಗಳಿಗೆಲ್ಲ ಕರ್ಕೊಂಡು ಬಂದರೆ. ಸೊ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಮಕ್ಕಳೆಲ್ಲ ಸೇರಿಕೊಂಡು. ಹೇರ್ ಲೀಸಿಗೆ ಬಂದಿದ್ದೀವಿ. ಮಕ್ಕಳೆಲ್ಲ ಸ್ವಲ್ಪ ಸ್ನ್ಯಾಕ್ಸು ಕೇಕ್ ಎಲ್ಲ ಬೇಕು ಅಂದರು. ಸೊ ತಿನ್ನೋಣ ಅಂತ ಫಸ್ಟ್ ಟೈಮ್ ಇಲ್ಲಿ ಬಂದು ಟ್ರೈ ಮಾಡಿದಂಥದ್ದು ತುಂಬ ಚೆನ್ನಾಗಿತ್ತು. ಬಟ್ ತುಂಬ ಕಾಸ್ಟ್ಲಿ ಅಂತಲೇ ಹೇಳ್ಬೋದು. ಇಲ್ಲಿ ಕಾಫಿನೂ ಸಿಗುತ್ತೆ. ಮಕ್ಕಳೆಲ್ಲ ಬೇರೆ ಬೇರೆ ಐಸ್ ಕ್ರೀಮು ಮತ್ತು ಕೇಕು ಬಿಸ್ಕೆಟ್ಗಳು ಸ್ವೀಟ್ ಒಳಗಡೆ ಕ್ರೀಮ್ ಬಿಸ್ಕೆಟ್ಗಳು ಆ ಥರ ಎಲ್ಲ ಇತ್ತು. ತುಂಬ ಚೆನ್ನಾಗಿದೆ. ನಾವು ಒಂದೊಂದು ಬೈಟು ಟೇಸ್ಟ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ಈ ಕಡೆ ಮದುವೆ ಎಲ್ಲ ನಡೀತಾ ಇದೆ. ನಾವು ದಾರ ಎಲ್ಲ ಮುಗಿಸ್ಕೊಂಡು ಇಲ್ಲೇ ದೇವಸ್ಥಾನಗಳಲ್ಲಿ ತುಂಬ ದೇವ್ರುಗಳಿತ್ತು ಅಂತ ಹೇಳಿ ನೋಡ್ಕೊಂಡು ಬರೋಣ ಅಂತ ಬಂದ್ವಿ. ಇದು ಯೋಗ ನರಸಿಂಹಸ್ವಾಮಿ ದೇವಸ್ಥಾನ. ಇದು ತುಂಬ ಚೆನ್ನಾಗಿದೆ. ಇದು ವೆಂಕಟರಮಣ ಸ್ವಾಮಿ ದೇವಸ್ಥಾನ. ತುಂಬ ಚೆನ್ನಾಗಿ ನೋಡಿದ್ವಿ ದೇವ್ರನ್ನಂತೂ. ಪ್ರಸಾದ ತಿನ್ನಿ ಪೊಂಗಲ್ಲು ಆಗಲೇ ತಿಂಡಿ ತಿಂದ್ರಲ್ಲ ಅದೇನೆ. ಇಲ್ಲೆಲ್ಲ ಚೌಟ್ರಿ ಮಂಟಪಗಳಿದೆ. ಸೊ ತುಂಬ ಮದುವೆಗಳು ನಡೀತಾ ಇದೆ ಇವತ್ತು. ನೆಕ್ಸ್ಟು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಮದುವೆ ಎಲ್ಲ ಮುಗೀತು. ಈಗ ಹುಡುಗ ಹುಡುಗಿನ ಮನೆ ತುಂಬಿಸ್ಕೊಳ್ಳೋ ಅಂಥ ಶಾಸ್ತ್ರ. ಸೊ ಎಲ್ಲರೂ ಮನೆಗೆ ಬಂದ್ವಿ. ಚಿನ್ನ ಎಲ್ಲ ಹೊಂಟೋಯ್ತದೆ. ನೀನೇ ಚಿನ್ನ ಬೇಡ ಅವೆಲ್ಲ ನೀನ್ ಹಾಕೊಳ್ಳಲ್ಲ. 500 ಆದ್ರೆ ಮಜಾ ಮಾಡ್ಕೊಂಡು ನಾವು ನೋಡಿ ಎಷ್ಟು ಮಾಡು. ಸ್ವಲ್ಪ ಸುಮ್ಮನೆ 500 ಇದ್ರೆ ಮಜಾ ಮಾಡ್ಬೋದು ನಾವು ನೋಡಿ ಎಷ್ಟು.
₹1000 ಏನ್ ಖುಷಿ ಪಡಿಸ್ತದಲ್ಲ. ಅಷ್ಟೇ ಹಂಗೆ ಇರ್ಬೇಕು. ಹುಡುಗ ಹುಡುಗಿನ ಮನೆ ತುಂಬಿಸ್ಕೊಂಡು ಈಗ ದೇವ್ರ ಪೂಜೆ ಮಾಡ್ತಾ ಇರೋವಂಥದ್ದು. ಸೊ ನಮ್ಮ ಕಡೆ ಈ ರೀತಿ ಶಾಸ್ತ್ರ ಇರುತ್ತೆ. ಮದುಮಗ ಮದುಮಗಳು ಮನೆಗೆ ಬಂದಾಗ ಬಾಗಿಲು ತಡೆದು ಅವ್ರಿಗೆ ಏನಾದರೂ ಮಾಡಿಸ್ಕೊಡೋ ಅಂಥದ್ದು ಆ ರೀತಿ ಇರುತ್ತೆ. ಆಗಿನ ಕಾಲದಲ್ಲಿ ಹಸು ಕರು ಎಲ್ಲ ಕೊಡ್ತಾ ಇದ್ರಂತೆ. ಈಗ ಚಿನ್ನ ಒಡವೆ ಏನಾದರೂ ಮಾಡಿಸ್ಕೊಡ್ತಾರೆ. ಅಥವಾ ಇಲ್ಲಿ ಚಿಕ್ಕ ಹುಡುಗಿ ಬಾಗಿಲು ತಡೆದಿದ್ದರಿಂದ ಅವಳಿಗೆ ಚಾಕ್ಲೇಟ್ ತೊಗೊಳಕ್ಕೆ ಅಂತ ದುಡ್ಡು ತಗೋ ಅಂತ ಹೇಳಿ ಎಲ್ಲರೂ ಹೇಳ್ಕೊಡ್ತಿದ್ದಾರೆ. ಅದು ಬೇಡ ಅಂತ ಹೇಳು, ಚಿನ್ನ ಬೇಕು ಅಂತ ಹೇಳು ಅಂತ. ಬಟ್ ಮಕ್ಳಿಗೆ ಏನಲ್ವಾ, ಅವ್ರಿಗೇನು ಗೊತ್ತಿರಲ್ಲ. ಚಾಕ್ಲೇಟ್ ಅಂದರೆ ಅವ್ರಿಗೆ ತುಂಬ ಇಷ್ಟ. ಈಗ ಪೂಜೆ ಎಲ್ಲ ಮುಗಿಸ್ತಾ ಇದ್ದಾರೆ. ಚೌಟ್ರಿ ಎಲ್ಲ ದೇವಸ್ಥಾನದಿಂದ ಮದುವೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಈಗ ಕಾಫಿ ಮಾಡ್ತಾ ಇದ್ದೀವಿ. ಮದುವೆ ಮನೆಯಲ್ಲೇ ಇದ್ದೀವಿ. ಇವತ್ತು ಸಂಜೆ ಹೊಸಿಗೆ ಇದೆ. ಸಂಜೆ ಈಗ ಒಂದು 7 ಗಂಟೆ ಆಗ್ತಾ ಇದೆ. ಈಗ ಹೊಸಿಗೆ ಹಾಕೋದಕ್ಕೆ ಅಂತ ಹೇಳಿ ತಿಂಡಿಗಳೆಲ್ಲ ಮಾಡಿರ್ತಾರೆ. ಸೊ ಆ ತಿಂಡಿಗಳನ್ನೆಲ್ಲ ಮುಂದೆ ಇಟ್ಟು ಅದು ಹುಡುಗ ಹುಡುಗಿನ ಕೂರಿಸಿ ಅವ್ರ ಕೈಲಿ ಇವಾಗ ಒಂದು ಶಾಸ್ತ್ರ ಮಾಡುವಂಥದ್ದು. ಸೊ ಈಗ ಆ ಪ್ರೋಗ್ರಾಮ್ ನಡೀತಾ ಇದೆ. ನಾವು ಎಲ್ಲ ರೆಡಿಯಾಗಿದ್ದೀವಿ. ನಿನ್ನ ನೋಡಿಲ್ಲ, ನೆಂತಾಗಿಲ್ಲ ಅಂತ ನಿಂದು ಬೇಡವಾ? ಒಂದು ಸೀದಾ ತೆಗೆದು ಬರಲ್ಲ. ಸೀದಾ ನಿನ್ನ ಸ್ವಲ್ಪ ಹೊತ್ತಿ ತೋರಿಸೋದು ಹೆಂಗಿರುತ್ತೆ. ಬಂದ್ರೆ ಬಾಪ ನಮ್ಮ ಕಡೆ ಎಲ್ಲ ಶಾಸ್ತ್ರಗಳು ಆಗೋವರೆಗೂ ಮದುವೆ ಮುಗಿಯೋವರೆಗೂ ಕಲಶ ಇದ್ದೇ ಇರುತ್ತೆ. ಸೊ ಈಗಲೂ ಅಷ್ಟೇ ಕಲಶಕ್ಕೆ ಮೊದಲು ಅರಿಶಿನ ಕುಂಕುಮ ಅಕ್ಷತೆ ಎಲ್ಲ ಇಟ್ಟು ಅಕ್ಷತೆ ಎಲ್ಲ ಹಾಕಿ ಆಮೇಲೆ ಹುಡುಗ ಹುಡುಗಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಅಕ್ಷತೆ ಹಾಕಿ ಆಮೇಲೆ ತಟ್ಟೆ ಅಂದರೆ ತಿಂಡಿ ಸಾಮಾನುಗಳು ಹೊಸಿಗೆಗೆಲ್ಲ ಇಟ್ಟಿರ್ತಾರಲ್ಲ ಅದನ್ನೆಲ್ಲನೂ ಮುಟ್ಸೋ ಅಂಥದ್ದು. ಏನ್ ಮಾಡ್ಬೇಕು ಹೇಳ್ರಿ. ಅವ್ರಿಗೂ ಅರಿಶಿನ ಕುಂಕುಮ ಇಟ್ಟು ಹಾಂ ಅಕ್ಷ ಅವ್ರಿಗೆ 3 ಸಲ ನಾನು ಹಿಂಗಿಟ್ಕೊಂತೀನಿ ನೋಡು. ಅವ್ರನ್ನೆಲ್ಲ ಆಯ್ತು ಬಿಡು. ಕೊಡಿ ಸೋಬಾನದ ಹಾಡು ಹೇಳಿ ಅಂತಾರೆ. ನಮ್ಗೆ ಯಾರಿಗೂ ಆ ಹಾಡೇ ಗೊತ್ತಿಲ್ಲ. ಹಾಗಾಗಿ ಮೊಬೈಲಲ್ಲೇ ಹಾಡು ಹಾಕ್ಕೊಂಡು ಇವಾಗ ನಾವು ಆರತಿ ಮಾಡ್ತಾ ಇದ್ದೀವಿ. ಆವಾಗೆಲ್ಲ ಊರುಗಳ ಕಡೆ ಮದುವೆ ಮಾಡಾದಮೇಲೆ ಸಂಜೆಗೆ ಈ ಥರ ಹೊಸಿಗೆ ಅಂತ ಹಾಕೋರಲ್ಲ, ಊರಲ್ಲಿ ಇರೋವಂಥ ಅಜ್ಜಿದಿರು ಅವರೆಲ್ಲನೂ ಸೋಬಾನದ ಹಾಡೆಲ್ಲ ಹೇಳ್ತಾಯಿದ್ರು. ಈಗ ಮೊಬೈಲಲ್ಲೇ ಎಲ್ಲ ಬಂದುಬಿಟ್ಟಿದೆ, ಮೊಬೈಲಲ್ಲೇ ಹಾಡು ಹಾಕುವಂಥದ್ದು.
ಈಗ ಜಾಲಿ ಹಿಡಿದ್ರು ಈಗ ಅಲ್ಲ ಎಲ್ಲ ಸತ್ಯ ಎಲ್ಲ ಮುಗ್ದಾದ್ಮೇಲೆ ಕೇಳ್ತಾರೆ ನಮ್ಮ ಹೋಗ್ಬೇಕು ಅವ್ರೇನು ಮಾಡ್ಲಿ ಅಲ್ಲ ಎಲ್ಲ ಮುಗ್ದಾದ್ಮೇಲೆ ತಾನೆ ಏನ್ ಆಯ್ತಲ್ಲ ಎಲ್ಲ ವೈಟ್ ಮಾಡಿ ನೀನು ವೈಟ್ ಮಾಡವ್ರೆ ಏನು ನಾಳೆ ನಾಡಿದ್ದು 2 ವರ್ಷ ಎಷ್ಟು ವರ್ಷ ಆಯ್ತಲ್ಲ ನಾಳೆಗೆ ನವೆಂಬರ್ 1 ಗೆ ತಾನೆ ಎಷ್ಟಾಗ್ತಿದ್ರಿ ನೀವು ಅದಕ್ಕೆ ಇದನ್ನು ನೋಡ್ತಾ ಇದೆ ಚೇಂಜ್ ಇದು ಚೇಂಜ್ ಚೇಂಜ್ ಬರ್ತಿತ್ತು ಕೊನೆಯಲ್ಲಿ ಹುಡುಗ ಹುಡುಗಿಗೆಲ್ಲ ಆರತಿ ಮಾಡಬೇಕು. ಆರತಿ ಮಾಡಿದವ್ರಿಗೆ ತಟ್ಟೆಗೆ ದುಡ್ಡು ಹಾಕಬೇಕು ಅಂತ ಹೇಳಿ ನಾವೆಲ್ಲ ಹುಡುಗನ ಕಡೆಯಿಂದನೂ ಬರಬೇಕು, ಹುಡುಗಿ ಕಡೆಯಿಂದನೂ ಬರಬೇಕು ಅಂತ ಹೇಳಿ ಸೊ ದುಡ್ಡು ಹಾಕಿ ಅಂತ ಹೇಳ್ಬಿಟ್ಟು ಅದನ್ನೇ ತಮಾಷೆ ಮಾಡ್ತಾಯಿದ್ದೀವಿ. ಲಾಸ್ಟಲ್ಲಿ 2 ಕಡೆಯಿಂದನೂ ದುಡ್ಡು ತೊಗೊಂಡ್ವಿ. ಸೊ ಎಲ್ಲರೂ ಡಿವೈಡ್ ಮಾಡಿಕೊಂಡು ನೆಕ್ಸ್ಟು ನೀವೆಲ್ಲ ಮದುವೆ ಹೋದಾಗ ನೀವು ಎಷ್ಟೆಷ್ಟು ಹಾಕಿದ್ರಿ ಅಂತ ಎಲ್ಲ ಕೇಳಿಕೊಂಡು ಎಲ್ಲ ತಮಾಷೆ ಮಾಡ್ಕೊಂಡು ಮಾಡ್ತಾಯಿದ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ಶನಿವಾರ, ಇದು ಕಂಕಣ ಸೂತ್ರ ಕಳ್ಕೊಬೇಕು ಅಂತ ಹೇಳಿ ಮನೆ ದೇವರಿಗೆ ದಾಸಪ್ಪನ ಕರೆಸಿ ಪೂಜೆ ಮಾಡಿರೋ ಅಂಥದ್ದು. ಬೆಳಗ್ಗೆನೇ ಎದ್ದು ಎಲ್ಲ ಅಡುಗೆ ಎಲ್ಲ ಮಾಡಿ ಎಲ್ಲ ರೆಡಿ ಮಾಡಿದರು. ಸೊ ಈಗ ದಾಸಪ್ಪ ಬಂದಿದ್ದಾರೆ, ಈಗಾಗಲೇ 12 o'clock ಆಗ್ತಾಯಿದೆ ಟೈಮು. ಈಗ ಪೂಜೆಗೆಲ್ಲ ರೆಡಿ ಮಾಡಿ ಹುಡುಗ ಹುಡುಗಿಗೆ ಕಂಕಣ ಸೂತ್ರ ತೆಗಿಬೇಕು ಅಂತ ಹೇಳಿಬಿಟ್ಟು ಸೊ ಈಗ ಪೂಜೆ ನಡೀತಾ ಇದೆ. ಕಂಕಣ ಸೂತ್ರ ಕಳ್ಕೊಂಡ್ಮೇಲೆ ಮದುವೆ ಮನೆ ಶಾಸ್ತ್ರಗಳೆಲ್ಲ ಮುಕ್ತಾಯ ಆಗುತ್ತೆ. ನನ್ನ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಮ್ಮ ಮನೆಯಲ್ಲಿ ಯಾವ ರೀತಿ ಮದುವೆ ಶಾಸ್ತ್ರಗಳು ಸಂಪ್ರದಾಯಗಳೆಲ್ಲ ಇರುತ್ತೆ ಅಂತ ಹೇಳಿಬಿಟ್ಟು ಸೊ ನಿಮಗೆಲ್ಲ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಎಲ್ಲರೂ ಯಾರು ಸಬ್ಸ್ಕ್ರೈಬ್ ಮಾಡ್ದಿರಾ ಹಾಗೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.